ಸೊ ಸೇಮ್ ವಿರುದ್ಧವಾಗಿ ಸಹಜವಾಗಿ ಇವರೆಲ್ಲರಿಗೂ ಮನಸ್ಸಿದೆ. ಇನ್ನೊಂದು ನಿಮಗೇನಂತ ಹೇಳಿದ್ರೆ, ಇಡೀ ಬಣ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರ ಪರ್ಸೆಪ್ಷನಲ್ಲಿ ಇದನ್ನು ನಾವು ನೋಡಿದಾಗ ಈ ಬಣ ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರು. ಇವರು ನನ್ನ ಕ್ಯಾಬಿನೆಟ್ ಒಳಗಡೆ ತೊಗೊಂಡ್ರೆ ನನ್ನೇನಾದರೂ ಆಳ್ವಿಕೆ ಮಾಡೋಕ್ಕೆ ಬಿಡ್ತಾರಾ? ಇವರು ಬಿಡಲ್ಲ. ಸಿದ್ದರಾಮಯ್ಯನವ್ರ ಐಡಿಯಾಲಜಿಗಳು ಅಥವಾ ಬಣದ ರಾಜಕಾರಣವೋ ತಂದು ನನ್ನ ಮೇಲೆ ಹೇರಿಬಿಡ್ತಾರೆ ಇವರು. ನಾನು ಆಳ್ವಿಕೆ ಮಾಡೋದು ಹೇಗೆ? ಇದು ನನ್ನ ಟೀಮ್, ನನ್ನ ತಂಡ, ಇದು ನನ್ನ ತಂಡದಲ್ಲಿ ಇನ್ನೊಬ್ಬ ಕ್ಯಾಪ್ಟನ್ ನಿರ್ದೇಶಿತ ಆಟಗಾರ ಇದ್ದುಬಿಟ್ರೆ ನಾನು ಮ್ಯಾಚ್ ಗೆಲ್ಲಕ್ಕಾಗುತ್ತಾ ಅಂತ ಸಹಜವಾಗಿ ಒಂದು ಕ್ವಶನ್ ಇರುತ್ತೆ. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಹಳೆಯ ಪೈಲ್ವಾನ್ಗಳನ್ನು ಕ್ಯಾಬಿನೆಟ್ನಿಂದ, ಸಿದ್ದರಾಮಯ್ಯನವರ ಕಡೆಯ ಪೈಲ್ವಾನ್ಗಳನ್ನು ದೂರ ಇಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲರೂ ಅಂತಲ್ಲ, ಮೇಜರ್ ಇರ್ತಾರಲ್ಲ ಅವ್ರನ್ನಂತೂ ಆಚೆ ಇಟ್ಟಿದ್ದಾರೆ ಅವರು. ಅಶೋಕ್ ಪಟ್ಟಣಕ್ಕೆ ಸಿಟ್ಟು ಬಂದಿದೆ, ಜಯಚಂದ್ರ ಅವ್ರಿಗೂ ಬೇಸರ ಇದೆ, ಇಲ್ಲಿ ಮಹದೇವಪ್ಪ ಇಲ್ಲವೇ ಇಲ್ಲ. ಸೊ ಶಿವಾನಂದ ಪಾಟೀಲರು, ಎಚ್ ಕೆ ಪಾಟೀಲರು, ಅಪ್ಪಾಜಿ ನಾಡಗೌಡರು ಸಹಜವಾಗಿ ಒಂದು ಬೇಸರ ಇದೆ ಅವ್ರಿಗೆ. ಸೊ ಒಳಗಡೆ ಕುದಿತಾ ಇದ್ದಾರಂತೆ. ಗವಿಯಪ್ಪನಿಗೂ ಸಿಟ್ಟಂತೆ. ಆನೇಕಲ್ ಶಿವಣ್ಣ, ಶರತ್ ಬಚ್ಚೇಗೌಡ ತುಂಬ ಅಸಮಾಧಾನಗೊಂಡಿದ್ದಾರಂತೆ. ಶ್ರೀನಿವಾಸ್ ಮಾನೆ, ಬಸವರಾಜ ಶಿವಣ್ಣನವರ್, ಗಾಯತ್ರಿ ಶಾಂತೇಗೌಡ ಹೇಳಿಕೊಳ್ಳದ ಸಂಕಟದ ಅಥವಾ ನೋವಿನಲ್ಲಿರೋದು ಯಾರು ಅಂದರೆ ಹೆಬ್ಬಾಳ್ಕರ್ ಅಂತೆ. ಹೆಬ್ಬಾಳ್ಕರ್ಗೂ ಬಹಳ ಸಿಟ್ಟು ಬಂದುಬಿಟ್ಟಿದೆ, ನೋವಾಗಿದೆ ಅವ್ರಿಗೆ. ಏನು ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಯಾರನ್ನೂ ತುಂಬ ಎದುರಾಕೊಂಡವಳಲ್ಲ. ನಾನು ಮಿನಿಸ್ಟರ್ ಕೂಡ ಆಗಿದ್ದವಳು. ಏನೋ ಮೊದಲನೇ ಸಿದ್ದರಾಮಯ್ಯನವ್ರದ್ದು ಎಲ್ಲ ಇಳಿದ ಮೇಲೆ ಡಿ ಕೆ ಶಿವಕುಮಾರ್ ಸಂಪುಟ ಮೊದಲ ಬಾರಿಗಾದಾಗ ನನಗೆ ಮಿನಿಸ್ಟರ್ ಕರೀತಾರೆ ಅಂತ ಅಂದುಕೊಂಡಿದ್ದೆ, ಆಗಲಿಲ್ಲ. ಬೆಳಗಾವಿ ಪಂಚಮಸಾಲಿ, ನಾವು ತುಂಬ ಬೆಳಗಾವಿ ಬೆಂಗಳೂರು ಬಿಟ್ಬಿಟ್ರೆ 18 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಅತಿ ದೊಡ್ಡ ಜಿಲ್ಲೆ ಅದು. ಸೊ ಹೀಗಿದ್ದಾಗ ನನ್ನೊಂದು ಮಿನಿಸ್ಟರ್ ಮಾಡ್ತಾರೇನೋ ಅಂತ ಅಂದುಕೊಂಡಿದ್ದರು. ಹೆಬ್ಬಾಳ್ಕರ್ ಕೂಡ ಆಗಲಿಲ್ಲ. ನಯನಾ ಮೋಟಮ್ಮ ಅರ್ಜಿ ಬರೀಬೇಕಾದ್ರೆ ಒಂದು 32 ಜನ ಫಸ್ಟ್ ಟೈಮರ್ಸ್ ಇದ್ದೀವಿ ನಾವು, ಮೊದಲ ಬಾರಿಗೆ ಗೆದ್ದವ್ರು ಇದ್ದೀವಿ, ನಮ್ಮಲ್ಲಿ ಯಾರನ್ನಾದರೂ ಸರಿ 5 ಜನನ ನೀವು ಆಯ್ಕೆ ಮಾಡಬೇಕು, ಒಂದು 5 ಜನಕ್ಕಾದರೂ ಅವಕಾಶ ಕೊಟ್ಟುಬಿಡಿ ಔಟ್ ಆಫ್ 33ನಲ್ಲಿ. 28 ಯಾರನ್ನಾದರೂ ಮಾಡ್ಕೊಳ್ಳಿ, 33ರಲ್ಲಿ 5 ಜನಕ್ಕೆ ನಮ್ಮನ್ನು ಕೊಡಿ ಅಂದರೆ ನಯನಾ ಮೋಟಮ್ಮನೇ ಇಲ್ಲ ಅಲ್ಲಿ. ಇನ್ನು ಆರತಿ ಕೃಷ್ಣ, ಇವರು ವಿದೇಶಿ ಲಾಬಿಗಳು ಅಂದರೆ ಕಾಂಗ್ರೆಸ್ನ ಸಾಗರೋತ್ತರ ಘಟಕಗಳಿದೆಯಲ್ಲ ವಿದೇಶದಲ್ಲಿ, ಅದರ ಮೂಲಕನೂ ಲಾಬಿ ಮಾಡಿಸಿದ್ರು ಅಂತ ಕಾಣುತ್ತೆ ಆರತಿ ಕೃಷ್ಣ ಅವರು. ಅವರ ಹೆಸರು ಇಲ್ಲ. ದೊಡ್ಡ ಜಿಲ್ಲೆಗೆ ಅನ್ಯಾಯ ಅಂತ ಷಡಕ್ಷರಿ ಮಾತಾಡ್ತಾ ಇದ್ದಾರಂತೆ. ಜಯಚಂದ್ರ ಮಾತಾಡ್ತಾ ಇದ್ದಾರೆ, ಗುಬ್ಬಿ ಶ್ರೀನಿವಾಸು, ರಾಜೇಂದ್ರ. ಸೊ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿಬಿಟ್ಟಿದೆ ಇಲ್ಲಿ. ಬೇಳೂರು ಅಪ್ಪಾಜಿ ನಾಡಗೌಡ, ಸುಬ್ಬಾರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಂಕಾಳ ವೈದ್ಯ ಹಾಗೇ ಬಿಟ್ಟಿದ್ರು ಅಂತ ಹೇಳಲಾಗ್ತಾ ಇತ್ತು. ಅವರ ಬದಲಿಗೆ ಬಂದವರು ಎಸ್ ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ. ಶಾಮನೂರು ಶಿವಶಂಕರಪ್ಪ ಆದಮೇಲೆ ಯಾರು ಅಂದರೆ ದಾವಣಗೆರೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಒಂದು ಕಡೆ ಈಗ ಮಿನಿಸ್ಟರ್. ಇದೇ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಕೇಂದ್ರದಲ್ಲಿ MP. ಇದೇ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಮಗ ಈಗ MLA. ಸೊ ಮಗ MLA ಇರ್ತಾರೆ, ಅಪ್ಪ ಮಿನಿಸ್ಟರ್ ಆಗಿರ್ತಾರೆ ಇಲ್ಲಿ. ಸೊ ಅವ್ರ ಫ್ಯಾಮಿಲಿಗೆ ಹೊರಟೋಯ್ತು. ಮಂಕಾಳ ವೈದ್ಯ ಅದೇನೋ ಹೇಳ್ತಾರೆ ಕೆಲವರು, ಇದೇ ಎಸ್ ಎಸ್ ಮಲ್ಲಿಕಾರ್ಜುನ್ನು ಮಗ ಮತ್ತು MP ಅಕಸ್ಮಾತ್ ಏನಾದರೂ ಮಿನಿಸ್ಟರ್ ಮಾಡದೇ ಇದ್ದಿದ್ರೆ 3ಕ್ಕೆ 3 ಜನ ರಾಜೀನಾಮೆ ಕೊಟ್ಟುಬಿಡ್ತಾ ಇದ್ರಂತೆ ಅಂತ. ಸೊ ಇದು ಹೆದರಿಸಿದ್ರ ಅಥವಾ ಬೇರೆ ಮಾರ್ಗನ ಅಥವಾ ಸುಮ್ಮನೆ ಆ ಥರ ಸುದ್ದಿ ಬಿಟ್ರಾ, ವಿ ಡೋಂಟ್ ನೋ. ಸೊ ಈ ರೀತಿಲಾಗಿದೆ. ಸೊ ಮಂಕಾಳ ವೈದ್ಯರಿಗೆ ತಪ್ಪಿತು ಅಂಥೇಳಿ ಮಂಕಾಳ ವೈದ್ಯರಿಗೆ ಮಿನಿಸ್ಟರ್ಗಿರಿ ತಪ್ಪಿದಾಗ ತುಂಬ ಬೇಸರ ಆಗಿ ಸಿದ್ದರಾಮಯ್ಯನವ್ರಿಗಂತೆ. ಸಿದ್ದರಾಮಯ್ಯನವರು ಕಡೆಯಿಂದ ಕ್ಯಾಂಡಿಡೇಟ್ ಇರಬೇಕು ಇವರು, ಯಾಕೆ ಮಂಕಾಳ ವೈದ್ಯನ ಆ ಥರ ಹೆಸರಿದ್ದು ಏನಾಗ್ಬಿಡ್ತು ನಿಮಗೆ, 3 ಸಲ 4 ಸಲ ಪೋಸ್ಟ್ ಆಯ್ತಿತ್ತು. ಯಾವುದು ಅದೇ ಕಡಿಮೆ 3-4 ದಿವಸಗಳಿಂದ ಬರ್ತಾನೆ ಇದೆ. ಪ್ರತಿ ಬಾರಿ ACC ಲೆಟ್ರ್ ಬಂತು ಅಂದ ತಕ್ಷಣ ಆ ಲಿಸ್ಟಲ್ಲಿ ಮತ್ತೆ ಕರೆಕ್ಷನ್ಸ್ ಇತ್ತು. ಯಾರ್ದೋ ಹೆಸರನ್ನ ಒಡೆದು ಹಾಕ್ತಾಯಿದ್ರು, ಇನ್ಯಾರ್ದೋ ಹೆಸರು ಬರಿತಾಯಿದ್ರು. ಹೀಗಾಗಿ ಯಾರ್ಯಾರು ಕ್ಲಾರಿಟಿ ಇರಲಿಲ್ಲ. ಫೈನಲ್ ಆಗಿ ಮಂಕಾಳ ವೈದ್ಯನೇ ಅಂತ ಇತ್ತು. ಅದು ಯಾವ ಗಳಿಗೆ ಅದು ಚೇಂಜ್ ಆಯಿತೋ ಗೊತ್ತಿಲ್ಲ. ಅಲ್ಲಿ ಆ ಜಾಗದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ ಹೆಸರು ಬಂದುಬಿಡ್ತು. ಪ್ರಸಾದ್ ಅಬ್ಬಯ್ಯ, ಕೃಷ್ಣಪ್ಪ, ನಾನು 5 ಸಲ ಗೆದ್ದಿದ್ದೀನಿ 6 ಸಲ ಗೆದ್ದಿದ್ದೀನಲ್ರಿ. ಕೃಷ್ಣಪ್ಪ ಅವ್ರಿಗೆ ಇನ್ನೊಂದು ಲೇಔಟ್ ಕೃಷ್ಣಪ್ಪ ಅಂತ ಕರೀತಾರೆ, ರಿಯಲ್ ಎಸ್ಟೇಟ್ನ ಉದ್ಯಮಿ ಕೂಡ ಹೌದು. ಪ್ರಿಯಾ ಕೃಷ್ಣ ಅವರ ತಂದೆ ಕೃಷ್ಣಪ್ಪ ಅವರು, ನನ್ನನ್ನು ಮಾಡಲಿಲ್ವಲ್ಲ, ನಾನೇನು ಮಾಡಿದ್ದೆ, ಸರಿ ನಾವು ಮಿನಿಸ್ಟರ್ ಆಗೋದು ಯಾವಾಗಪ್ಪ, 5 ಬಾರಿ ಗೆದ್ದು 6 ಬಾರಿ ಗೆದ್ದು ನಾವು ಮಿನಿಸ್ಟರ್ ಆಗದೇ ಇದ್ದರೆ ನನ್ನನ್ನಾದರೂ ಮಾಡಬೇಕಾಗಿತ್ತು. ಅಂದರೆ ಏನಾಗುತ್ತೆ ನಿಮಗೆ, ಸೀನಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಆಯಿತು ನಮಗೆಲ್ಲ ಏಜ್ ಆಗಿಬಿಟ್ಟಿದೆ, ನಮ್ಮನ್ನು ಮಾಡಲ್ಲ, ನಮ್ಮ ಮುಂದಿನ ಭವಿಷ್ಯ ನಮ್ಮ ಮಕ್ಕಳು ಅಂತ ಅಂದ್ಕೊಳ್ಳಿ. ಅವ್ರಿಗೆ ಮಗ ಪ್ರಿಯಾಕೃಷ್ಣ, ಅಟ್ಲೀಸ್ಟ್ ಪ್ರಿಯಾಕೃಷ್ಣನಾದರೂ ಮಿನಿಸ್ಟರ್ ಮಾಡ್ತಾರೆ ಅಂತ ನಿರೀಕ್ಷೆಗಳಿರ್ತವೆ, ಸಹಜವಾಗಿರುತ್ತದು. ಅನೇಕ ಕಡೆಗಳು ಏನು ಮಾಡಿಬಿಡ್ತಾರೆ ಅಂದರೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ರಾಜ್ಯ ರಾಜಕಾರಣದಿಂದ ದೂರ ಹೋದ್ರಲ್ಲ, ಸರಿ ಅವ್ರು ಹೋದರು, ರಾಷ್ಟ್ರ ರಾಜಕಾರಣಕ್ಕೆ ಅವ್ರು ಹೋದರು. ಆಮೇಲೆ ಏನು ಮಾಡಿದ್ರು, ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಿನಿಸ್ಟರ್ ಮಾಡಿಬಿಟ್ರು. ಅಷ್ಟರ ಮಟ್ಟಿಗೆ ಅವ್ರಿಗೇನೆಂದರೆ ಒಂದು ಖಾತ್ರಿ. ಸೊ ನನ್ನ ಮಗನ ಮೂಲಕ ಇನ್ನು ರಾಜಕಾರಣ ಅಟ್ಲೀಸ್ಟ್ ಸೇಫ್ ಅಂತೇಳಿ ಸಿದ್ದರಾಮಯ್ಯನವ್ರು ನಿರ್ಗಮಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ನಿರ್ಗಮಿಸಿದ್ರಲ್ವ, ಮಗ ಏನಾದರೂ ಯತೀಂದ್ರ ಮಗ ಮಿನಿಸ್ಟರ್ ಆದರು. ಹಾಗೆಯೇ ಕೃಷ್ಣಪ್ಪನವರು 6 ಸಲ ನೆಕ್ಸ್ಟ್ ಟೈಮ್ ನಮ್ಗೆ ಟಿಕೆಟ್ ಕೊಡ್ತಾರೋ ಕೊಡಲ್ವೋ ಅಥವಾ ಬೇರೆ ಕಥೆನೋ ನಮಗೆ ಗೊತ್ತಿಲ್ಲ. ಆಯ್ತು, ಅವ್ರಿಗೆ ಕೊಟ್ಟರು ಕೂಡ ನನ್ನನ್ನಾದರೂ ಮಿನಿಸ್ಟರ್ ಮಾಡಬೇಕಾಗಿತ್ತು, ಪ್ರಿಯಾಕೃಷ್ಣನಾದರೂ ಮಿನಿಸ್ಟರ್ ಮಾಡಬೇಕಾಗಿತ್ತು, ಯಾಕೆ ಮಾಡಲಿಲ್ಲ? ಆ ಬೇಸರ ಕೃಷ್ಣಪ್ಪನವ್ರಿಗಿರೋದ್ರಲ್ಲಿ ನ್ಯಾಯ ಕೂಡ ಇದೆ.
ಹಲವಾರು ವರ್ಷಗಳಿಂದ ಅವರು ಪಾರ್ಟಿ ಕೆಲಸ ಮಾಡಿರ್ತಾರಲ್ಲ, ಯಾಕೆ ಮಾಡಲಿಲ್ಲ ವಿ ಡೋಂಟ್ ನೋ. ಎಸ್.ಎನ್. ನಾರಾಯಣ ಸ್ವಾಮಿ, ಷಡಕ್ಷರಿ, ನಂಜೇಗೌಡ, ಶಿವಾನಂದ ಪಾಟೀಲ್, ಎಚ್.ಕೆ. ಪಾಟೀಲ್, ಜಯಚಂದ್ರ, ಅಶೋಕ್ ಪಟ್ಟಣ್, ಎಚ್.ಸಿ. ಮಹದೇವಪ್ಪನವರು ದೊಡ್ಡ ಮಟ್ಟದಲ್ಲಿ ತಮ್ಮ ಅಸಮಾಧಾನ ದಾಖಲಿಸಿದಂತೆ ಕಾಣಿಸ್ತಾ ಇಲ್ಲ. ಯಾವತ್ತಿಗೆ ರಾಜಣ್ಣ ಅವ್ರಿಗೆ ಆ ಸ್ಥಿತಿ ಬಂತೋ ಮಹದೇವಪ್ಪ ಅವ್ರಿಗೆ ಅರ್ಥ ಆಗ್ಬಿಡ್ತದು, ತುಂಬ ಇನ್ನು ಬಡದಾಡೋಕ್ಕಾಗಲ್ಲ ನಾವು ವಿಚಾರದಲ್ಲಿ ಅಂತೇಳಿ ಸಾಧ್ಯವಾದಷ್ಟರ ಮಟ್ಟಿಗೆ ಒಂದು ಮೌನದಲ್ಲಿದ್ದಾರೆ ಮಹದೇವಪ್ಪನವರು. ಶರತ್ ಬಚ್ಚೇಗೌಡರ ಮಗ ಗವಿಯಪ್ಪ, ಬಸವರಾಜ ಶಿವಣ್ಣನವರ್, ಗಾಯತ್ರಿ ಶಾಂತೇಗೌಡ, ನಯನಾ ಮೋಟಮ್ಮ, ಗುಬ್ಬಿ ವಾಸು, ರಾಜೇಂದ್ರ ರಾಜಣ್ಣ ಅವ್ರ ಮಗ. ಸೊ ಅವರು ನಿರೀಕ್ಷೆಯಲ್ಲಿ ಇತ್ತೇನೋ, ನಮ್ಮ ಅಪ್ಪಂದು ಈ ಥರ ಮಾಡಿಬಿಟ್ರು, ಅವರನ್ನು ರಾಹುಲ್ ಗಾಂಧಿ ಬಗ್ಗೆ ಹೇಳಿಬಿಟ್ರು, ಓಟ್ ಚೋರಿ ಬಗ್ಗೆ ಏನೋ ಮಾತಾಡಿಬಿಟ್ರು ಅಂತ ಹೇಳಿ ವಿಡಿಯೋ ಮಾಡಿ ಅದನ್ನೇನೋ ಕಳಿಸ್ಬಿಟ್ರು, ಸರಿ ನನ್ನನ್ನಾದರೂ ಮಾಡ್ತಾರೆ ಅಂತ ನಿರೀಕ್ಷೆ ಇತ್ತು ರಾಜೇಂದ್ರ ಅವ್ರಿಗೆ. ಆದರೆ ಅದು ಆಗಲಿಲ್ಲ, ಸಫಲವಾಗಲಿಲ್ಲ ಅಂಥೇಳಿ. ಸೊ ಹಾಗಾಗಿ ಓವರಾಲ್ ಆಗಿ ಯಶವಂತರಾಯ ಪಾಟೀಲ್ ಇಂಡಿಯಿಂದ, ಬೇಳೂರು, ಲಕ್ಷ್ಮೀ ಹೆಬ್ಬಾಳ್ಕರ್, ಗವಿಯಪ್ಪ, ಜಯಚಂದ್ರ, ರಾಜಣ್ಣ, ಅಪ್ಪಾಜಿ ನಾಡಗೌಡರು, ಅಶೋಕ್ ಪಟ್ಟಣ್, ಶರತ್ ಬಚ್ಚೇಗೌಡ, ಷಡಕ್ಷರಿ, ಗುಬ್ಬಿ ವಾಸು, ಶ್ರೀನಿವಾಸ್ ಮಾನೆ, ಬಸವರಾಜ್ ಶಿವಣ್ಣನವರ್, ಈ ಎಷ್ಟು ಜನಕ್ಕೆ ಅಸಮಾಧಾನ ಆಗಿದೆಯಲ್ಲ, ಹೆಚ್ಚು ಕಡಿಮೆ ಇವರೇ ಅರ್ಧ ಕ್ಯಾಬಿನೆಟ್ ಆಗಿಬಿಡ್ತಾರೆ. ಅಷ್ಟು ಜನಗಳಿಗೂ ಕೂಡ ಇದೀಗ ಅಸಮಾಧಾನ ಸ್ಫೋಟಗೊಂಡಿದೆ.